ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇಡೀ ನಮ್ಮ ಒಂದು ರಾಜ್ಯದಲ್ಲಿ ಇವತ್ತು ಎಷ್ಟೆಷ್ಟು ಸಮಸ್ಯೆಗಳಿದೆ. ಒಂದು ಕಡೆ ರೈತನ ಆತ್ಮಹತ್ಯೆ, ರೈತನಿಗೆ ಸಿಗಬೇಕಾಗಿರುವಂಥ ಬೆಂಬಲಗಳಿಲ್ಲ. ಅದರಲ್ಲೂ ನಮ್ಮ ರೈತ ಒಂದು ಹೋರಾಟ ಏನಿದೆ, ರೈತ ಸಂಘಟನೆ ಆಗಿದೆ. ಇವತ್ತು ರೈತ ಸಂಘಟನೆ ಒಂದು ಹೋರಾಟ ಇದಂತೂ ನಿಲ್ಲಿಸೇ ಇಲ್ಲ. ಇವತ್ತಿನ ಒಂದು ಸಂದರ್ಭದಲ್ಲಿ ಯಾವ ರೀತಿ ಇವತ್ತು ಕೊಪ್ಪಳದಲ್ಲಿ ನಾಳೆ ಅಂದರೆ 21/7/2026 ಒಂದು 10:30ಯಿಂದ 11 ಗಂಟೆಯಲ್ಲಿ ಇಡೀ ಒಂದು ಬುಲ್ಡೋಟ ಕಂಪ್ನಿಯ ಒಂದು ಗೇಟ್ ಎದುರುಗಡೆ ಏನು ಹೋರಾಟಕ್ಕೆ ಸಿದ್ಧವಾಗಿದೆ. ಎಲ್ಲೋ ಒಂದು ಕಡೆ ಆ ಒಂದು ಸಂದರ್ಭ ಏನಿದೆ ಆ ಒಂದು ಸಾಕ್ಷಿಯಾಗುತ್ತೆ. ಇಡೀ ರಾಜ್ಯದ ಒಂದು ತಿರುಗು ನೋಡುವಂಥ ಆ ಬುಲ್ಡೋಟ ಕಂಪ್ನಿಯವರು ಏನೋ ಒಂದು ಕೆರೆ ಸುತ್ತಮುತ್ತಲಿನ ಕಾಂಪೌಂಡ್ ಹಾಕ್ಕೊಂಡು ಏನು ರೈತರಿಗೆ ಯಾವ ರೀತಿ ಕಿರುಕುಳಗಳನ್ನ ಕೊಡ್ತಿದ್ದಾರೆ, ರೈತರ ಒಂದು ಪರಿಸ್ಥಿತಿ ಯಾವುದಾಗ್ತಿದೆ. ನರಗುಂದ ನವಲಗುಂದದಲ್ಲಿ ರೈತ ಬಂಡಾಯ ಜುಲೈ 21 46 ವರ್ಷಗಳಾಗಿದೆ. ಚಾರಿತ್ರಿಕ ಹಿನ್ನೆಲೆಯಲ್ಲಿ ರೂಪುಗೊಂಡಂಥ ಕರ್ನಾಟಕ ರೈತ ಚಳುವಳಿಗಾರರು ಮತ್ತು ರಾಜ್ಯದಲ್ಲಿ ಹಲವಾರು ಐತಿಹಾಸಿಕ ಹೋರಾಟಗಳನ್ನು ನಡೆಸುತ್ತಿದ್ದು ದೇಶವ್ಯಾಪಿ ವಿಸ್ತರಿಸಿದ್ದು ಇವತ್ತಿನ ಒಂದು ದೇಶದ ಗಡಿಯನ್ನು ದಾಟಿ ಪ್ರಪಂಚದ ನಾನಾ ದೇಶದಲ್ಲಿ ಈ ಒಂದು ಛಾಪವನ್ನು ಮೂಡಿಸಿದೆ. ಮತ್ತು ಹಾಗೆಯೇ ಹೊಸ ಆರ್ಥಿಕ ನೀತಿ, ಸುಧಾರಣಾ ನೀತಿ ಮತ್ತು ಮುಕ್ತ ಮಾರುಕಟ್ಟೆ ರೀತಿ ರೈತರ ಕುಲ ಅಸ್ತಿತ್ವವನ್ನು ಗಂಡಾಂತರಕ್ಕೆ ತಂದಿದೆ. ದೇಶದ 140 ಕೋಟಿ ಜನರಿಗೆ ಆಹಾರ ಭದ್ರತೆಯನ್ನು ಒದಗಿಸುವ ಒಂದು ಕೃಷಿ ಕ್ಷೇತ್ರ ಎಲ್ಲವೂ ಒಂದು ಸಂಕಷ್ಟಗಳಿಂದನೂ ಕೊನೆಗಾಣಿಸಿದೆ. ಮತ್ತು ರೈತ ಸಮುದಾಯವನ್ನು ಉಳಿಸಿಕೊಳ್ಳುವ ಹೊಣೆಗಾರಿಕೆ, ಈ ಅನ್ನವನ್ನು ಉಣ್ಣುವಂಥ ನಮ್ಮ ರೈತನ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಕೊಪ್ಪಳದ ಭಾಗ್ಯನಗರ 1.5 ಲಕ್ಷಕ್ಕೂ ಹೆಚ್ಚು ಜನರಿಗೆ ಇವತ್ತು ಬುಲ್ಡೋಟ ಕಂಪನಿಯವರು ಯಾವ ಬೇಡವೆಂದರೂ ಸಹ 22 ಹಳ್ಳಿಗಳು 2025 ಅಂತ ಜನವರಿಯಿಂದನೂ ಹೋರಾಟಕ್ಕೆ ಇಳಿದ್ರೂ ಸಹ ಇವತ್ತು ಬುಲ್ಡೋಟ ಕಂಪ್ನಿಯವರು ಮಾಡ್ತಿರುವಂಥದ್ದು ಈ ಒಂದು ವ್ಯವಸ್ಥೆ ಇವತ್ತು ಅಲ್ಲಿನ ಒಂದು ರೈತರಿಗೆ ಯಾವ ರೀತಿ ಒಂದು ತೊಂದರೆಗಳಾಗ್ತಿದೆ. ಇವತ್ತಿನ ಒಂದು ಸಂದರ್ಭ ಇವತ್ತು 14 ಮಾಲಿನ್ಯ ಕಂಪ್ನಿಗಳು ಮಾಡುವಂಥದ್ದು, ಅದರಲ್ಲಿ 2 ಕೆರೆಗಳನ್ನ ಕೈ ಬಿಟ್ಟಿದ್ರು ಸಹ ಇನ್ನು 3 ಕೆರೆಗಳನ್ನ ಏನು ಮಾಲಿನ್ಯ ರಹಿತ ಆದಂಥ ಒಂದು ಇದನ್ನು ಕೊಟ್ಟಿದೆ. ಆದರೂ ಸಹ ಸರ್ಕಾರಗಳು ಕೈಕಟ್ಟಿ ಕೂತಿದೆ. ಈ ಬುಲ್ಡೋಟ ಕಂಪ್ನಿಯ ಒಂದು ವ್ಯವಸ್ಥೆಗೆ ಇವತ್ತು ಎಲ್ಲೋ ಒಂದು ಕಡೆ ಸರ್ಕಾರ ತಲೆ ಬಗ್ಸಿದೆ. ಮತ್ತು ಸರ್ಕಾರದ ಕಾನೂನುಗಳು ಕಟ್ಟುನಿಟ್ಟಿನಲ್ಲಿ ಜರುಗಿಸಿದ್ರೂ ಸಹ ಇವತ್ತು ಕಾನೂನು ಬಾಹಿರವಾಗಿ 33 ಲಕ್ಷಕ್ಕೆ ಮಂಜೂರು ಮಾಡಿದೆ. 44 ಎಕರೆ 35 ಕುಂಟೆಯನ್ನು ಇವತ್ತು ಮಂಜೂರು ಮಾಡಿರುವಂಥ ಒಂದು ಸರ್ಕಾರ ಇವತ್ತು ಎಲ್ಲೋ ಒಂದು ಕಡೆ ಹೈಕೋರ್ಟ್ನ ಆದೇಶವನ್ನು ಸಹ ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತವಾಗಿದ್ದು ಕೆರೆಯ ಸುತ್ತಮುತ್ತಲಿನ ಬುಲ್ಡೋಟ ಕಂಪ್ನಿಗೆ ಕಾಂಪೌಂಡ್ ನಿರ್ಮಿಸಿಕೊಂಡು ನಿರ್ಬಂಧ ಹೇರಿದೆ. ಆದರೂ ಸಹ ವಿರುದ್ಧ ಕರ್ನಾಟಕ ರೈತ ಸಂಘ ಕೊಪ್ಪಳದ ಘಟನೆ 2 ತಿಂಗಳಿಂದ ನಿರಂತರವಾಗಿ ಬುಲ್ಡೋಟ ಕಂಪನಿಯ ಗೇಟಿನ ಎದುರು ಧರಣಿ ನಡೆಸುತ್ತಿದೆ. ಜೀವ ವಿರೋಧಿ ಬುಲ್ಡೋಟಿ ಕಂಪನಿಯನ್ನು ಕೊಪ್ಪಳದಿಂದ ಒದ್ದೋಡಿಸಬೇಕು, ಕೆರೆಯನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕೆನ್ನುವ ಹೋರಾಟ ನಡೀತಿದೆ. ಆದರೂ ಸಹ ಎಲ್ಲೋ ಒಂದು ಕಡೆ ಈ ಬುಲ್ಡೋಟ ಕಂಪನಿಯ ಒಂದು ನೀತಿ ಒಂದು ರಿಯಾಜುಗಳು ಎಲ್ಲೋ ಒಂದು ಕಡೆ ಹಣದ ಒಂದು ಇದು ವ್ಯವಸ್ಥೆ ಇವತ್ತು ಜನಸಾಮಾನ್ಯರಿಗೆ ಕಿರಿಕಿರಿ ಉಂಟು ಮಾಡಿದೆ. ಅಲ್ಲಿನ ಜನರುಗಳು ಇವತ್ತು ಅಸ್ವಸ್ಥತೆಯನ್ನು ಉಂಟು ಮಾಡ್ತಿದೆ. ಇವತ್ತಿನ ಎಷ್ಟು ಸಮಸ್ಯೆಗಳಾಗ್ತಿದೆ. ಆ ಬುಲ್ಡೋಟ ಕಂಪ್ನಿ ಇರ್ತಿರುವಂಥದ್ದು ಕೆರೆ ಕಟ್ಟೆಗಳ ಸುತ್ತಮುತ್ತಲಿನ ಕಾಂಪೌಂಡ್ಗಳನ್ನ ಹಾಕೊಂಡು ಯಾವ ರೀತಿ ಇವರು ವ್ಯವಸ್ಥೆನ ಮಾಡಿದೆ. ಎಲ್ಲೋ ಒಂದು ಕಡೆ ನಮ್ಮ ರೈತ ಸಂಘ ಖಂಡನೆ ಮಾಡುತ್ತೆ. ಎಲ್ಲೋ ಒಂದು ಕಡೆ ಇಂಥ ವ್ಯವಸ್ಥೆ ನಿಲ್ಲಬೇಕು. ಇವತ್ತು ರೈತರಿಗೆ ಒಂದಲ್ಲ ಒಂದು ರೀತಿ ಅನ್ಯಾಯಗಳಾಗ್ತಿದೆ. ಒಂದು ಕಡೆ ರಾಜ್ಯದಲ್ಲಿ ಬೆಳೆದಂಥ ಬೆಳೆಗಳಿಗೆ ಸೂಕ್ತ ಬೆಲೆ ಇಲ್ಲ. ಇನ್ನೊಂದು ಕಡೆ ನಮ್ಮ ಕೊಪ್ಪಳ ಭಾಗದಲ್ಲಿ ಇವತ್ತು ಸುತ್ತಮುತ್ತಲಿನ ಪರಿಸರ ಮಾಲಿನ್ಯ ಹಾಳಾದರೂ ಇವತ್ತು ರೈತರ ಒಂದು ವ್ಯವಸ್ಥೆಗೆ ರೈತ ಏನು ಅವನ ಭೂಮಿನ ಪಡಬೇಕಾದ್ರೂ ಸಹ ಇವತ್ತು ಬುಲ್ಡೋಟ ಕಂಪ್ನಿಗಳು ಯಾವ ರೀತಿ ಪರಿಸರ ಮಾಲಿನ್ಯ ಮಾಡಿ ಸುತ್ತಮುತ್ತಲಿನ ಕೆರೆಗಳನ್ನ ಆಕ್ರಮಣ ಮಾಡಿಕೊಂಡು ಯಾವ ರೀತಿ ಒಂದು ವ್ಯವಸ್ಥೆನ ಮಾಡ್ತಿದೆ ಎಲ್ಲವೂ ನಾಳಿನ ಹೋರಾಟದಲ್ಲಿ ಗೊತ್ತಾಗುತ್ತೆ. ಇಡೀ ರಾಜ್ಯ ಇವತ್ತು ನಾನು ಕೈ ಮುಗಿದು ಕೇಳ್ತೀನಿ, ಪ್ರಶಾಂತ್ ಕುಮಾರ್ ML ರೈತ ಮುಖಂಡ, ಇಡೀ ನಮ್ಮ ರಾಮನಗರ ರೈತರ ಒಂದು ಜಿಲ್ಲೆಯ ಒಂದು ರೈತರ ಒಂದು ಆ ಒಂದು ಕೊಪ್ಪಳ ಸಮಾವೇಶಕ್ಕೆ ಎಲ್ಲರೂ ಹೋಗ್ತಿದ್ದೀವಿ. ನೀವು ಬನ್ನಿ, ತಪ್ಪದೇ ಬನ್ನಿ. ಆ ಒಂದು ಹೋರಾಟಕ್ಕೆ ಜಯಶೀಲನಾಗಿ ಮಾಡಿ. ಏನು ನಾಳೆ ನಡೆಯುವಂಥ ಮಂಗಳವಾರ 21ನೇ ತಾರೀಕು 10:30ರಿಂದ 11 ಗಂಟೆಗೆ ಎಲ್ಲರೂ ಬಂದು ಆ ಹೋರಾಟವನ್ನು ಯಶಸ್ವಿಗೊಳಿಸಿ ಇಡೀ ಒಂದು ಕರ್ನಾಟಕ ರೈತ ಸಂಘಕ್ಕೆ ಒಂದು ಶಕ್ತಿಯನ್ನು ಕೊಡಿ. ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ, ವಿಶ್ವಾಸ ನಮ್ಮ ರೈತ ಸಂಘದ ಮೇಲೆ ಇರಲಿ. ರೈತರ ಪರವಾಗಿರಲಿ. ರಾಜ್ಯದ ಜನತೆ ಇಡೀ ಒಂದು 224 ತಾಲೂಕುಗಳಲ್ಲೂ 31 ಜಿಲ್ಲೆಗಳಲ್ಲೂ ಬಂದು ಸಹ ಒಂದು ಕೊಪ್ಪಳದ ಒಂದು ಆ ಬುಲ್ಡೋಟ ಕಂಪ್ನಿ ಗೇಟ್ ಬಗ್ಗೆ ನಡೀತಿರುವಂಥ ಒಂದು ಹೋರಾಟಕ್ಕೆ ಯಶಸ್ವಿ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ವಂದೇ ಮಾತರಂ.